ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ಪೊಟ್ಯಾಟೊ ಟ್ರ್ಯಾಂಗೋ. ಸೊ ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ನೋಡೋಣ. ಈವ್ನಿಂಗ್ ಸ್ನ್ಯಾಕ್ ಅದ್ಭುತವಾಗಿರುತ್ತೆ. ಮೈದಾ ಇಲ್ಲ ಅಥವಾ ಡೀಪ್ ಫ್ರೈ ಇಲ್ಲ. ಸೊ ಹಾಗಾದರೆ ಬನ್ನಿ ಹೇಗೆ ಈ ಪೊಟ್ಯಾಟೊ ಟ್ರ್ಯಾಂಗೋ ಮಾಡೋದು ಹೇಗೆ ಅಂತ ಹೇಳಿ ಬೇಗ ಕ್ವಿಕ್ಕಾಗಿ ನೋಡೋಣ. ಬನ್ನಿ ನೋಡೋಣ. ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನೇನು ಅಂತ ಹೇಳಿಬಿಟ್ಟು ನಾನಿಲ್ಲಿ ಪೊಟ್ಯಾಟೊ ಇಟ್ಕೊಂಡಿದ್ದೆ. ಸೊ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಪೊಟ್ಯಾಟೊ ನಾನಿಲ್ಲಿ ಒಂದು 5 ರಿಂದ 6 ಪೊಟ್ಯಾಟೊ ತೊಗೊಂಡಿದ್ದೀನಿ. ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಬ್ರೆಡ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಬದಲು ಮನೇಲೆ ಬ್ರೆಡ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ ಹಾಗೂ ಅರಿಶಿನ. ಸೊ ಹಾಗಾದರೆ ಬನ್ನಿ ಹೇಗೆ ಪೊಟ್ಯಾಟೊ ಟ್ರ್ಯಾಂಗೋ ಮಾಡೋದು ಹೇಗೋ ಅಂತ ನೋಡೋಣ. ಸೊ ಡೀಪ್ ಫ್ರೈ ಇಲ್ಲ, ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಹಾಗಾದರೆ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಈ ಪೊಟ್ಯಾಟೊನ ಮ್ಯಾಶ್ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಫಸ್ಟು ಫೋರ್ಕಲ್ಲಿ ಹಿಂಗೆ ಮ್ಯಾಶ್ ಮಾಡ್ಕೋಬೇಕು. ಈಗ ಮ್ಯಾಶರ್ ತೊಗೊಂಡು ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮ್ಯಾಶ್ ಆಗಲಿ. ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ನೋಡ್ಬೋದು ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಆಗಿದೆ. ಸೊ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಾವಿಲ್ಲಿ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಹಾಕೋದು ಅಂದರೆ ಕ್ರಿಸ್ಪಿ ಬರೋದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಖಾರ ಬೇಕಾದರೆ ನೋಡಿ ಹಾಕೋಬೋದು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ನಂತರ ಈಗ ಬ್ರೆಡ್ ಕ್ರಮ್ಸ್ ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೆಡ್ನ ಮಿಕ್ಸಿಗೆ ಹಾಕಿ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ತುದಿನ ತೆಗೆದ್ಬಿಟ್ಟು ಈ ಥರ ಆಗುತ್ತೆ. ಮನೇಲೇ ಮಾಡಿರೋದು. ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಅಲ್ಲೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಬಟ್ ಆದರೆ ಸ್ವಲ್ಪ ಕಲರ್ಗೋಸ್ಕರ ಸ್ವಲ್ಪ ಅಚ್ಚ ಖಾರದ ಪುಡಿ. ನಂತರ ಒಂದು ಸ್ವಲ್ಪ ಅರಿಶಿನ, ಚಿಟಿಗೆ ಅಷ್ಟು ಅರಿಶಿನ, ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲ ಚೆನ್ನಾಗಿ ಬೆರಿಬೇಕು. ನೋಡಿದ್ರಲ್ಲ, ಸೊ ಈ ಥರ ರೆಡಿ ಆಗಿರುತ್ತೆ. ನಮಗೆ ಈ ಥರ ಟೆಕ್ಸ್ಚರ್ ಬಂದಿರುತ್ತೆ. ನೀಟಾಗಿ ನಾವು ಉಂಡೆ ಮಾಡಿದ್ರೆ ಈ ಥರ ಬರಬೇಕು. ಸೊ ಈ ಥರ ಟೆಕ್ಸ್ಚರ್ ರೆಡಿ ಆಗಿದೆ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಟ್ರ್ಯಾಂಗೋನ್ ಅಂತ ನೋಡೋಣ. ಈಗ ನಾನು ಒಂದು ಮಣೆ ತೊಗೊಂಡಿದ್ದೀನಿ. ನಾನಿಲ್ಲಿ ಚಪಾತಿ ಮಣೆ ತೊಗೊಂಡಿದ್ದೀನಿ. ಸೊ ಈ ಚಪಾತಿ ಮಣೆಗೆ ಈ ಥರ ಎಣ್ಣೆನ ಫುಲ್ಲು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು. ಸೊ ಇದಕ್ಕೆ ನಾವೀಗ ಈ ಥರ ಎಣ್ಣೆ ಕೈ ಮಾಡಿಕೊಂಡು ಸೊ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ಈ ಥರ ಮೀಡಿಯಮ್ ತಿಕ್ಕಾಗಿದ್ದರೆ ಸಾಕು ನಮಗೆ. ಸೊ ಅದನ್ನು ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋಬೇಕು. ಈಗ ಆ ಥರ ಒಂದು ಬಟ್ಲು ತೊಗೊಂಡು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಥರ ತಿಕ್ ಸರ್ಫೇಸ್ ಬರಬೇಕು ನಮ್ಮ ಕೆಳಗಡೆ. ಸೊ ನೋಡಿಕೊಂಡು ನೀಟಾಗಿ ಎಲ್ಲ ಸ್ಟ್ರೈಟ್ ಒಂದೇ ಸಮಯ ಇರೋ ಥರ ಮಾಡ್ಕೋಬೇಕು. ನೋಡ್ಬೋದು ಈಗ ಇದು ರೆಡಿ ಇದೆ. ಸೊ ಈಗ ನಾವು ಸೈಡ್ಸ್ನ ತಗೊಂಡು ಈಗ ಈ ಥರ ಆಗಿರುತ್ತಲ್ವ. ಸೊ ಈ ಥರ ಈ ತುದಿನ ತಕ್ಕೊಳ್ಳೋಣ. ನಮಗೆ ಸ್ಟ್ರೈಟ್ ಆಗಬೇಕು. ನಂತರ ಈ ತುದಿನ ಅಷ್ಟೇ ತೆಗೆದುಬಿಡೋಣ. ನಂತರ ಇದು ಸ್ಟ್ರೈಟಾಗಿ ಆಗಿರುತ್ತೆ. ಮತ್ತು ನೋಡ್ಬೋದು ಇದೇ ಥರ ಟೆಕ್ಸ್ಚರ್ ಇರುತ್ತೆ. ಸ್ವಲ್ಪ ತಿಕ್ಕಾಗಿ ನಾವೀಗ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಬರಬೇಕು. ನೋಡ್ತಿದ್ದಾರಲ್ಲ ಇದೇ ಥರ. ನೋಡ್ಬೋದು ಈಗ ಒಂದೊಂದು ಟ್ರಯಾಂಗಲ್ ಈ ಥರ ಶೇಪ್ ಆಗಿರುತ್ತೆ. ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಯಾವ ಶೇಪ್ ಬೇಕಾದ್ರೆ ಮಾಡ್ಕೋಬೋದು. ಸರ್ಕಲ್ ಬೇಕಾದ್ರೆ ಸರ್ಕಲ್ ಮಾಡ್ಕೋಬೋದು. ಸೊ ನಾನಿನ್ನು ಅದಕ್ಕೋಸ್ಕರ ಪೊಟ್ಯಾಟೊ ಟ್ರ್ಯಾಂಗೋ ಅಂತ ಹೆಸರಿಟ್ಟಿರೋದ್ರಿಂದ ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದೀನಿ. ಈ ಥರ ರೆಡಿಯಾಗಿರುತ್ತೆ ಫುಲ್ಲು. ಸೊ ಇದನ್ನು ನಾವೀಗ 1 ಟೇಬಲ್ ಸ್ಪೂನ್ ಅಷ್ಟು ಈ ಥರ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತವಾನ ಗ್ರೀಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಎಣ್ಣೆ ಕಾದ ನಂತರ ನಾವು ಮಾಡಿಟ್ಕೊಂಡಿರೋಂತಹ ಟ್ರಯಾಂಗಲ್ನ ಈ ಥರ ಇಡ್ತಾ ಬರೋಣ.
ಇದಕ್ಕೆ ಡೀಪ್ ಫ್ರೈ ಇಲ್ಲ ಅಥವಾ ನಾವು ಮೈದಾ ಹಾಕಿಲ್ಲ. ಸೊ ಇದನ್ನು ಯಾರು ಬೇಕಾದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲ ಆಲೂಗಡ್ಡೆ ಪೊಟೆಟೋದು ನಾವು ಸ್ವಲ್ಪ ಡೀಪ್ ಫ್ರೈ ನೋಡಿರ್ತೀವಿ, ಇದು ಡೀಪ್ ಫ್ರೈ ಇಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಗರಿಯಾಗಿರುತ್ತೆ. ಸೊ ಇದು ಸ್ವಲ್ಪ ಆಗಲಿ. ಈಗ ಇದಕ್ಕೂ ಅಷ್ಟೇ ಒಂಚೂರು ಹಿಂಗೆ ಎಣ್ಣೆ ಹಾಕೋಣ, ಸಾಕು. ಈಗ ಸ್ವಲ್ಪ ಬೇಯಲಿ. ಸೊ ನೋಡ್ಬೋದು, ಈಗ ನಾವು ಸೈಡಲ್ಲಿ ನಿಧಾನಕ್ಕೆ ಫ್ಲಿಪ್ ಮಾಡ್ಕೊತ ಬಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ, ಅಷ್ಟೇ ಗರಿ ಇರುತ್ತೆ. ಎಲ್ಲದನ್ನು ಲೈಟಾಗಿ ಫ್ಲಿಪ್ ಮಾಡ್ಕೊತ ಬರೋಣ. ಈಗ ಫ್ಲಿಪ್ ಮಾಡಿದ್ಮೇಲೆ ನೋಡ್ಬೋದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಸೊ ಎಲ್ಲ ಸೈಡ್ಸ್ನೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ನಾವು ಎಲ್ಲ ಸೈಡ್ಸ್ನೂ ಬೇಯಿಸ್ಕೋಬೇಕಾಗುತ್ತೆ. ಈಗೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ, ಚೆನ್ನಾಗಿದೆ. ಸೊ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಗರಿ ಆದಂತಹ ಕ್ರಿಸ್ಪಿ, ಅದರಲ್ಲಿ ನೋಡ್ಬೋದು ಹೇಗೆ ಕ್ರಿಸ್ಪಿ ಆದಂತಹ ಪೊಟ್ಯಾಟೊ ಟ್ರ್ಯಾಂಗೋ ರೆಡಿಯಾಗಿದೆ ಅಂದ್ಬಿಟ್ಟು. ಸೊ ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ ಆಗಿ ಮಕ್ಳಿಗೂ ತುಂಬ ಇಷ್ಟಪಡ್ತಾರೆ. ಡೀಪ್ ಫ್ರೈ ಇಲ್ಲ, ಸೊ ಹಾಗಾಗಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೋ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಅಂತ ಕೇಳ್ಕೊತೀನಿ. ಸೊ ಹಾಗಾದರೆ ಬನ್ನಿ ಮುಂದಿನ ಅದ್ಭುತವಾದ ವಿಡಿಯೋ ಒಂದಿಗೆ ಸಿಗೋಣ ಅಂತ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.